ನಾನು ಮಾಡಿದ ತಪ್ಪಿಂದ ಅಣ್ಣ ಶಿಕ್ಷೆ ಅನುಭವಿಸ್ತಿದ್ದಾರೆ. ಹೇಗಾದರೂ ಮಾಡಿ ಅವ್ರ ಜೀವನನ ಸರಿ ಮಾಡಬೇಕು ಹಚ್ಕೊಂಡು. ವಿಷಯದಲ್ಲಿ ನಾನು ನಿಮ್ಮ ಜೊತೆ ನಿಲ್ತೀನಿ, ಚಿಂತೆ ಮಾಡಬೇಡಿ. ಅವತ್ತು ನಾನು ನಿಮ್ಮ ಒತ್ತಾಯಕ್ಕೆ ಮಣಿಬಾರ್ದಾಗಿತ್ತು. ಅದು ಬಹುಶಃ ಇದೆಲ್ಲ ತೊಂದರೆಗಳಾಗ್ತಾನೆ ಇರಲಿಲ್ಲ. ನಾನು ನಿಮ್ಮಿಂದ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೋಬಾರ್ದಾಗಿತ್ತು. ಇದೆಲ್ಲ ನಂದೇ ತಪ್ಪು. ಹೋಗಲಿ ಬಿಡಿ. ಆಗ ಹೋಗಿರೋದ್ರ ಬಗ್ಗೆ ಮಾತಾಡೋಕೆ ಬದಲು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಇನ್ಮೇಲೆ ನಿಮ್ಮ ಅಣ್ಣನ ಜೀವನ ಸರಿ ಮಾಡೋದು ನನ್ನ ಜವಾಬ್ದಾರಿ ಅಂದ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್ ಹಸ್ಬೆಂಡು. ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಂತೆಲ್ಲ ಹೇಳಕ್ಕೆ ಬರಬೇಡಿ. ಈ ವಿಚಾರದಲ್ಲಿ ನೀವು ಒಂಟಿಯಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ. ಆಯ್ತಾ ಹಸ್ಬೆಂಡು? ಸ್ವಲ್ಪ ತಡ್ಕೊಳ್ರಿ, ಹಾಲೇ ಕರೀದೆ ಕಾಫಿ ಕುಡಿದ್ರ ಅಂದಂಗೆ ಆಯ್ತು. ಹಾಕಬಾರ್ದ? ರಾತ್ರಿ ಉಳ್ದಿದ್ದ ಹಾಲಲ್ಲೂ ಕಾಫಿ ಮಾಡ್ಬೋದು ಹಸ್ಬೆಂಡು? ಹಾಲೇ ಇಲ್ದೇನು ಕಾಫಿ ಮಾಡ್ಬೋದು, ಬ್ಲ್ಯಾಕ್ ಕಾಫಿ ಅಂತಾರೆ. ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಅದೇನಿದ್ರು ನಿಮ್ಮಂತ ಬೆಳ್ಳಿಗಿರೋರು ಈ ತರ ಕಪ್ ಕಾಫಿ ಕುಡಿಯೋದು. ನಾನೇನೋ ಹೇಳಿದ್ರೆ ನೀವೇನೋ ಮಾತಾಡ್ತಿರಲ್ರಿ. ಆಯ್ತಾಯ್ತು, ಕೋಪ ಮಾಡ್ಕೊಬಿಡಿ. ಒಂದ್ ಸ್ವಲ್ಪ ಬೇಗ ರೆಡಿ ಆಗಿ ಹಸ್ಬೆಂಡು. ಬೇಗ ಯಾಕೆ ರೆಡಿ ಆಗ್ಬೇಕು? ಮೊದಲನೇ ಸಲ ಶರ್ಟು ಪಂಚೆ ಹಾಕೋತಿದ್ದೀರಾ, ಅದಕ್ಕೆ ನಮ್ಮೂರ್ ಜನ ನಿಮ್ಮನ್ನ ಕಲ್ಸದಿಂದ ಶೃಂಗೇರಿವರೆಗೂ ಮೆರವಣಿಗೆ ಮಾಡ್ಬೇಕು ಅಂತ ಕೂತಿದ್ದಾರೆ. ಆಗಿದ್ದಾಗ್ಲಿ ನಿಮ್ಮ ಬಾಯಿಗೆ ಬೆಳ್ಳಿಟ್ಟಿರೋ ನಿಮ್ಮ ಮತ್ತೆ ಮಾತ್ರ ಬಿಡಲ್ಲ ನಾನು. ಹಸ್ಬೆಂಡು ಯಾಕೆ ಸೈಲೆಂಟ್ ಆಗೋದ್ರಿ? ನಿಮ್ಮ ಜೊತೆ ಇನ್ನೇನು ವಾದ ಮಾಡೋಕ್ಕಾಗತ್ತಾ? ಹೌದಾ ಹಸ್ಬೆಂಡು? ನಿಮ್ಮ ಮಾತು ಕೇಳ್ತಾ ಗುಂಡಿ ಬೇರೆ ಅಡ್ವರ್ಟ್ ಮಾಡ್ಕೊಂಡೆ. ನನ್ನ ಜೀವನದಲ್ಲೇ ನಿಮ್ಮ ಅಷ್ಟು ಮಾತಾಡೋರು ನೋಡಿಲ್ಲ ರೀ ನಾನು. ಥ್ಯಾಂಕ್ಸ್ ಹಸ್ಬೆಂಡು. ಏನೋ ಎಲ್ಲ ದೇವ್ರು ಕೊಟ್ಟಿದ್ ಬರ. ನಿಮಗೆ ವರ, ನನಗೆ ಶಾಪ ಆಗಿದೆ ಇಲ್ಲಿ. ಏನಂದ್ರಿ? ಏನಿಲ್ಲ, ಬರ್ತೀನಿ, ಸುಮ್ಮನಿರಿ ರೀ. ಬೇಗ ಬನ್ನಿ. ಬರ್ತೀನಿ, ಹೋಗ್ರಿ. ಏಯ್ ಬಾರ ನಿಂತ್ಕೊಳ್ಳೋ ಇಲ್ಲಿ. ಏನ ಇದು ನಿಮ್ ವೇಷ? ಇದು ವೇಷ ಅಲ್ಲ, ನಿಮ್ಮಲ್ಲಿ ಇರೋ ದ್ವೇಷ. ನೀವೇನಪ್ಪ ಹಳೆ ದುಶ್ಮನು, ಗುಳ್ಕೊಂಡಿಲ್ದಿದ್ನ ನಾವ್ ಯಾವ್ದೇ ಬನ್ನು ತರ್ಲ 3 ಅಡಿ ಗನ್ನು. ಹಂಗ್ ಬನ್ನಿ ದಾರಿಗೆ. ಏನ ಒಂದೇ ಟೈಮ್ ಬಟ್ಟೆಲಿ ನಿನ್ ಜುಬ್ಬ ನಿನ್ ಶರ್ಟ್ ಹೊಲ್ಸ್ಕೊಂಡಿರ್ತಾರ, ಬಂದು ಅಂತ ಬೇಡೋರ್ ತರ ಕೂಗ್ತಿದ್ದೀರಾ? ಅಕ್ಕನೇ ನಮ್ ತಾಯಿ ಇದ್ದಂಗೆ, ಬಾವನೇ ನಮ್ಮ ಅಪ್ಪ ಇದ್ದಂಗೆ. ಅಪ್ಪ ಎಷ್ಟು ತೂಕದ್ ಮಾತಾಡ್ತೀಯೋ, ಇಲ್ಲಿ ಹೃದಯಕ್ಕೆ ಆಗ್ಬಿಡ್ತು. ಇದನ್ನೇನಾದ್ರೂ ದೀಪ ಕೇಳಿಸ್ಕೊಂಡಿದ್ರೆ ಒಂದ್ ಕಣ್ಣಲ್ಲಿ ಗಂಗೆ, ಇನ್ನೊಂದ್ ಕಣ್ಣಲ್ಲಿ ಕಾವೇರಿನೇ ಹರಿದು ಬಿಟ್ಟಿರೋಳು. ಹೌದು ಅತ್ತೆ, ಇವರಿಬ್ರು ನನ್ ಮಕ್ಳೇ ತರಾನೆ. ಇದು ನಮ್ಮ ಅಕ್ಕ ಅಂದ್ರೆ ಕೇಳಿಸ್ಕೊಂಡ್ರ ಅಂಬೋಡೆ ಆಂಟಿ? ಏಯ್ ಏನೋ ಅಂದೆ? ತಟ್ಟಿದ್ರೆ ನಿನ್ ಮುಖ ಅಂಬೋಡಾಗ್ಬಿಡ್ಬೇಕು. ಹೋಗ್ಲಿ ಬಿಡಿ ಅತ್ತೆ. ಏನ್ರು ನೀವಿಬ್ರು ಈ ತರ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ? ಇವತ್ತು ಪೂಜೆ ಅಲ್ವಾ, ಅದಕ್ಕೆ ಸ್ಕೂಲಿಗೆ ಚಕ್ಕರ್ ಹಾಕಿ ಈ ತರ ರೆಡಿಯಾಗಿ ಬಂದಿದೀವಿ. ಪೂಜೆ ಮಾಡ್ಬೇಕು ಅಂತಾನೆ ಇದ್ವಿ, ಆದ್ರೆ ಇವತ್ ದಿನ ಚೆನ್ನಾಗಿಲ್ವಂತೆ, ಅದಕ್ಕೆ ನಾಳೆ ಮಾಡ್ತಿದೀವಿ. ಅಯ್ಯೋ, ಐರನ್ ಮಾಡಿದೆಲ್ಲ ವೇಸ್ಟ್ ಆಗೋಯ್ತಲ್ಲ ಗೊನಿ. ಹೋಗ್ಲಿ, ಬಾವ ಎಲ್ಲಿ? ಯಾಕೋ ನಗ್ತಿದ್ದೀರಾ? ಬಾವ ಮೊದ್ಲು ಹೀರೋ ತರ ಕಾಣಿಸ್ತಿದ್ರಿ, ಈಗ ಕಾಮಿಡಿ ಪೀಸ್ ಆಗಿ ಹೋಗಿದ್ದೀರಾ? ನನ್ನ ಹಸ್ಬೆಂಡ್ನೇ ಆಡ್ಕೋತೀರಾ? ಅವ್ರ ಬಟ್ಟೆ ಹಾಕೊಂಡು ಹಾಕೊಳ್ದಿರು ರಾಜನ್ ತರನೇ ಕಾಣಿಸೋದು. ಯಾಕೆ ನಗ್ತಿದ್ದೀರಾ? ನಗೋತರ ನಾನೇನ್ ಹೇಳ್ದೆ? ಯಾರ ಮುಂದೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ. ಏನ್ ಹಸ್ಬೆಂಡ್ ನೀವು? ನಿಮ್ ಪರವಾಗಿ ಮಾತಾಡಿದ್ರೆ ನಂದೇ ತಪ್ಪು ಅಂತಿದ್ದೀರಾ ಅಲ್ವಾ? ನೀವು ಮಾತಾಡಿದ್ ನಿಮ್ಗೆ ಸರಿ ಅನಿಸ್ತೇನ್ರಿ? ನಾನೇನ್ ತಪ್ಪು ಹೇಳ್ದೆ? ನೀವ್ ಬಟ್ಟೆ ಹಾಕೊಂಡ್ರ
ಸ್ವಲ್ಪ ತಪ್ಪು ಹೇಳಿದೆ ಅಲ್ವಾ? ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ತಪ್ಪು ಹೇಳಿದ್ರಿ. ಬಾವ ತಾತನ್ ಬಟ್ಟೆ ಹಾಕೊಂಡು ಅಂಕಲ್ ತರ ಕಾಣಿಸ್ತಾ ಇದ್ದೀರಾ. ಏನ್ರ ಬಟ್ಟೆ ನೋಡಿ ಕಿಂಡಲ್ ಮಾಡ್ತಾ ಇದ್ದೀರಾ? ಸಿಟಿಲಿದ್ರೆ ಸಿಟಿಯವ್ರ ಥರ ಇರೋಕ್ಕೂ ಗೊತ್ತು, ಹಳ್ಳಿಲಿದ್ರೆ ಹಳ್ಳಿಯವ್ರ ಥರ ಇರೋಕ್ಕೂ ಗೊತ್ತು. ಹಳ್ಳಿಯವ್ರ ತರ ಬಟ್ಟೆ ಹಾಕೊಂಡ್ರೆ ಆಗಲ್ಲ ಬಾವ, ಹಳ್ಳಿಯವ್ರ ತರ ಕೆಲಸ ಮಾಡ್ಬೇಕು. ನಂಗೂ ಹಳ್ಳಿಯವ್ರ ಥರ ಕೆಲಸ ಮಾಡಕ್ ಬರುತ್ತೆ. ಹೌದಾ? ಹಾಗಾದ್ರೆ ನಮ್ ತರ ಕೊಟ್ಟಿಗೆ ಸರ್ಸಿ ಸಗಣಿ ಬಳ್ದು ಹಾಲ್ ಕರಿತೀರಾ? ಯಾರಾದ್ರೂ ತೋರಿಸ್ಕೊಟ್ರೆ ಮಾಡ್ತೀನಪ್ಪ. ಬೇಡ ಬಾವ, ನಮ್ಗೆ ಹಸು ಎಡಗಾಲಿಂದ ಒಜ್ಜುತ್ತೆ, ನಿಮ್ಗೆ ಎರಡು ಕಾಲಿಂದ ಒಜ್ಜುತ್ತೆ. ಅರೆ ಏನಮ್ಮ ನೀನು ಎರಡು ಚುಕ್ಕಿ ಇಟ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ? ಬೇಗ ಬೇಗ ರಂಗೋಲಿ ಹಾಕಿ ಒಳಗಡೆ ಬಾ, ಮಾಡೋಕ್ಕೆ ತುಂಬ ಕೆಲಸ ಇದೆ. ಒಳ್ಳೆ ಹುಡುಗಿ ನೀನು. ಆ ಶಂಕರಣ್ಣ ಅದೇನು ಅಂತ ಕಳ್ಸಿದ್ನಪ್ಪ ಈ ಹುಡುಗಿನ, ಒಂದು ಕೆಲಸ ಮಾಡಲ್ಲ ಅಂತಾಳೆ. ರೂಪಕ್ಕ